ತೀವ್ರವಾಗಿರುವಂಥ ಜ್ವರ, ಮೈಕೈ ನೋವು, ಸುಸ್ತು ಜೊತೆಗೆ ವಾಂತಿ ಏನಾದ್ರು ಆಗ್ತಿದೆ ಅಂದರೆ ತಕ್ಷಣ ನಿಮಗೆ ಡೆಂಗ್ಯೂ ಇದೆಯಲ್ವ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಕೇಸಸ್ ಮತ್ತು ಡೆಂಗ್ಯೂಯಿಂದ ಸಾವನ್ನಪ್ಪಿರುವಂಥವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಕೇವಲ ಜ್ವರದಿಂದ ಶುರುವಾದರೂ ಕೂಡ ಲಾಸ್ಟ್ಗೆ ಒಬ್ಬ ಮನುಷ್ಯನ ಜೀವವನ್ನೇ ಇದು ತಗೊಂಡ್ಬಿಡುತ್ತೆ. ಏಡಿಸ್ ಈಜಿಪ್ಟಿ ಅನ್ನುವಂಥ ಒಂದು ಸೊಳ್ಳೆಯಿಂದ ಡೆಂಗ್ಯೂ ಹರಡುತ್ತೆ. ಇದು ಕೇವಲ ಬೆಳಗಿನ ಜಾವ ಕಚ್ಚುತ್ತೆ ಮತ್ತು ಕೇವಲ ಒಳ್ಳೆಯ ಶುದ್ಧವಾಗಿರುವಂಥ ನೀರಲ್ಲಿ ಬೆಳೆಯುತ್ತೆ. ಇದು ಮಳೆಗಾಲ ಆಗಿರೋದ್ರಿಂದ ನಿಮ್ಮ ಮನೆ ಸುತ್ತ ಇರುವಂಥ ವೇಸ್ಟು, ಖಾಲಿ ಟೈರ್, ಇದ್ರೊಳಗಡೆ ನೀರು ತುಂಬಿದ್ರೆ ಅವೆಲ್ಲವನ್ನು ಕೂಡ ತಕ್ಷಣ ಖಾಲಿ ಮಾಡಿ. ಅದರ ಜೊತೆಗೆ ಮನೆಯಲ್ಲಿ ಸೊಳ್ಳೆ ಪರದೆ ಆಗಿರ್ಬೋದು ಮತ್ತು ಮಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಗಳನ್ನ ಯೂಸ್ ಮಾಡಿ. ಇನ್ ಕೇಸ್ ಆಲ್ರೆಡಿ ನೀವು ಇನ್ಫೆಕ್ಟ್ ಆಗಿದ್ರೆ ನೀರನ್ನ ಹೆಚ್ಚಾಗಿ ಕುಡೀರಿ ಮತ್ತು ಹಣ್ಣಿನ ರಸಗಳನ್ನ ಹೆಚ್ಚಾಗಿ ಕುಡೀರಿ. ಬಿಕಾಸ್ ನೀವು ಡಿಹೈಡ್ರೇಟ್ ಆಗಿಬಿಟ್ರೆ ಡೆಂಗ್ಯೂನ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ. ನೀವು ಹೆಚ್ಚೆಚ್ಚು ನೀರನ್ನ ಕುಡಿದ್ರೆ, ಹೆಚ್ಚು ಹೈಡ್ರೇಟೆಡ್ ಆಗಿದ್ರೆ ನೀವು ಬಹಳ ಬೇಗ ರಿಕವರ್ ಆಗ್ತೀರಾ. ಇನ್ ಕೇಸ್ ನಿಮಗೆ ಇವೆಲ್ಲ ಸಿಂಪ್ಟಮ್ಸ್ ಇದ್ದು ನೀವು ಇನ್ನೂ ಡಾಕ್ಟರ್ ಹತ್ರ ಹೋಗಿಲ್ಲ ಅಂದ್ರೆ ತಕ್ಷಣ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಮತ್ತು CBC ಜೊತೆಗೆ ಡೆಂಗ್ಯೂ ಪ್ರೊಫೈಲ್ ಟೆಸ್ಟ್ ನ ತಕ್ಷಣ ಮಾಡಿಸ್ಕೊ. ದಯವಿಟ್ಟು ಯಾರು ಕೂಡ